ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಯೋಸ್ ಕಿಚನ್ ಕಾರ್ನರ್. ನಾನಿವತ್ತು ಸ್ಟಾರ್ ಫ್ರೂಟ್ ಪಿಕಲ್ ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಇಲ್ಲಿ ನಾನು ಸ್ಟಾರ್ ಫ್ರೂಟ್ ತೊಗೊಂಡಿದ್ದೀನಿ 150 ಗ್ರಾಮು. ಈ ಥರ ಇರುತ್ತೆ ಸ್ಟಾರ್ ಫ್ರೂಟು. ಇಂಗು ಸ್ವಲ್ಪ 1 ಟೇಬಲ್ ಸ್ಪೂನು, ಸಕ್ಕರೆ 2 ಟೀ ಸ್ಪೂನು, ಅಚ್ಕಾರದ ಪುಡಿ, ಸೋಂಪು 1 ಟೀ ಸ್ಪೂನು, ಜೀರಿಗೆ ಅರ್ಧ ಸ್ಪೂನು, 1 ಸ್ಪೂನು ಉಪ್ಪು, ಅರ್ಧ ಸ್ಪೂನು ಅರಿಶಿನ, ಇದು ಕಲೋಂಜಿ ಅರ್ಧ ಸ್ಪೂನು. ನೋಡಿ ಈ ಥರ ಇರುತ್ತೆ. ಕಪ್ಪಕ್ಕೆ ಆನಿಯನ್ ಸೀಡ್ಸ್ ಕೂಡ ಅಂತಾರೆ ಇದನ್ನು. ಎಳ್ಳೆಣ್ಣೆ ತೊಗೊಂಡಿದ್ದೀನಿ ನಾನು, ಜಿಂಜಲಿ ಆಯಿಲು 50 ಗ್ರಾಮು. ಈಗ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲು ಸ್ಟಾರ್ ಫ್ರೂಟ್ನ ಕಟ್ ಮಾಡ್ಕೊಬೇಕು. ನೋಡಿ ನಾನು ಕಟ್ ಮಾಡ್ಕೊಂಡಿದ್ದೀನಿ, ನಿಮಗೆ ತೋರಿಸ್ತೀನಿ ಯಾವ ಥರ ಕಟ್ ಮಾಡೋದಂತ. ಈ ಸೈಡಲ್ಲೆಲ್ಲ ಈ ಥರ ಒಂದು ಲೇಯರ್ ತೆಗಿಬೇಕು ಸಣ್ಣಕ್ಕೆ. ನೋಡಿ ಈ ಸೈಡಲ್ಲಿ ಸ್ವಲ್ಪ ಈ ಥರ ತೆಗಿಬೇಕು. ಈ ಸೈಡು ಕಟ್ ಮಾಡಬೇಕು. ನೋಡಿ ಕಟ್ ಮಾಡಿದ್ದೀನಿ ನಾನು. ಈ ಥರ ರೌಂಡಾಗಿ ಕಟ್ ಮಾಡಿ. ನೋಡಿ ಈ ಥರ ಸ್ಟಾರ್ ಥರ ಬರುತ್ತೆ. ನೋಡಿ ನಾನೆಲ್ಲ ಕಟ್ ಮಾಡಿ ಬಟ್ಲಲ್ಲಿ ಹಾಕಿಟ್ಟಿದ್ದೀನಿ. ಈ ಥರ ಇರುತ್ತೆ ಸ್ಟಾರು ಫ್ರೂಟು. ಈಗ ಒಂದು ಪ್ಯಾನ್ ಇಟ್ಕೊಳ್ಳಿ. ಪ್ಯಾನ್ ಬಿಸಿ ಆದಮೇಲೆ ಎಣ್ಣೆ ಹಾಕ್ಕೊಳ್ಳಿ. ನೋಡಿ ಪ್ಯಾನಲ್ಲಿ ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ, ಎಳ್ಳೆಣ್ಣೆ. ಇಲ್ಲಾಂದರೆ ನೀವು ಸಾಸಿವೆ ಎಣ್ಣೆ ಕೂಡ ಯೂಸ್ ಮಾಡ್ಬೋದು. ನಾನು ಎಳ್ಳೆಣ್ಣೆ ಯೂಸ್ ಮಾಡಿದ್ದೀನಿ. ಬಿಸಿಯಾಗಿದೆ. ಈಗ ಜೀರಿಗೆ ಹಾಕ್ಕೊಳ್ಳಿ. ಜೀರಿಗೆ ಚಟಪಟ ಅಂದಮೇಲೆ ಸ್ಟಾರ್ ಫ್ರೂಟ್ ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈಗ ಹಿಂಗು ಹಾಕ್ಕೊಳ್ಳಿ ಸ್ವಲ್ಪ, ಸೋಂಪು, ಅಚ್ಕಾರದ ಪುಡಿ, ಕಲೋಂಜಿ, ಹಳದಿ ಮತ್ತು ಉಪ್ಪು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು. ನೋಡಿ ಈಗ ಸಿಮ್ ಫ್ಲೇಮ್ ಇಟ್ಕೊಳ್ಳಿ. ಸಿಮ್ ಫ್ಲೇಮಲ್ಲಿ 1-2 ನಿಮಿಷ ಫ್ರೈ ಮಾಡ್ಕೊಬೇಕು ಇದನ್ನು. ಸಿಮ್ ಫ್ಲೇಮಲ್ಲಿ 1-2 ನಿಮಿಷ ಬೇಯಿಸ್ಕೊಳ್ಳಿ ಇದನ್ನು. ನೋಡಿ ಸಿಮ್ ಫ್ಲೇಮಲ್ಲೇ ನಾನು 2 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ಈಗ ಚೆಕ್ ಮಾಡ್ಕೊಳ್ಳಿ ಬೆಂದಿದೆಯಾ ಇಲ್ಲ ಅಂತ. ನೋಡಿ ಕಟ್ ಮಾಡಿದ್ರೆ ಕಟ್ ಆಗ್ತಿದೆ ಅಂದರೆ ಬೆಂದಿದೆ ಅಂತ. ಈಗ ಸಕ್ಕರೆ ಹಾಕ್ಕೊಳ್ಳಿ, ಮಿಕ್ಸ್ ಮಾಡ್ಕೊಳ್ಳಿ. ಈಗ ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ಇದು ರೆಡಿ ಆಯಿತು. ಸಕ್ಕರೆ ಕರಗಬೇಕು, ಅಲ್ಲಿ ಗಂಟ ಮಿಕ್ಸ್ ಮಾಡ್ಕೊಳ್ಳಿ. ಬಿಸಿಗೆ ಕರಗುತ್ತೆ. ನೋಡಿ ರೆಡಿ ಆಯಿತು. ನಾನು ಸರ್ವ್ ಮಾಡ್ಕೊತೀನಿ. ನೋಡಿ ನಾನು ಸರ್ವ್ ಮಾಡ್ಕೊಂಡಿದ್ದೀನಿ. ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಟ್ರೈ ಮಾಡಿ ಹಾಗೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮರೆಯದೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೈನಿಂಗ್ ಔಟ್ ಫ್ರಮ್ ಯೋಸ್ ಕಿಚನ್ ಕಾರ್ನರ್. ಥ್ಯಾಂಕ್ ಯು.